ಸೇರಿ ಚರ್ಚೆ ಮಾಡಿ ನಮ್ಮಲ್ಲೇ ಇದೆಲ್ಲ ಸ್ವಲ್ಪ ಆಸಕ್ತಿ ಇದ್ದಂಥ ಒಬ್ಬರು ಜವಾಬ್ದಾರಿ ಕೊಟ್ಟು ಸಂಘಟನೆ ಕಾರ್ಯ ಮಾಡುವಂಥ ನಾವು ಯೋಚನೆ ಮಾಡೋದನ್ನ ಸೇರಿದ್ವಿ. ಒಂದು ಬಂಧುಗಳೇ, ಇವತ್ತು ಶ್ರೀರಾಮ್ ಸೇನೆ ಗೋಕಾಕ್ ನಗರದಲ್ಲಿ ಏನು ಕಾರ್ಯಕ್ರಮ ಯೋಚನೆ ಮಾಡಿದ್ದಾರೆ. ಯಾಕೆ ಶ್ರೀರಾಮ್ ಸೇನೆ, ಯಾಕೆ ಹಿಂದೂ ಸಂಘಟನೆ, ದೇಶದ ಪರಿಸ್ಥಿತಿ ಮತ್ತು ಇವತ್ತಿನ ಧರ್ಮದ ಪರಿಸ್ಥಿತಿ ಏನು ನಡೆದಿದೆ ಒಂದು ಸಾರಿ ಗಂಭೀರವಾಗಿ ನಾವು ಯೋಚನೆ ಮಾಡ್ತೀವಿ. ಯಾವಾಗ ನಾವು 2000ನೇ ಇಸ್ವಿಯಿಂದ ಸದರಂಗದಲ್ಲಿ ಕೆಲಸ ಮಾಡಬೇಕಾದ್ರೆ ಏನು ನದಿ ಹರಿದು ಬರ್ತಿಲ್ಲ, ಆ ಥರ ಹಿಂದೂ ಸಮಾಜದ ವಯಸ್ಸಿನ ಯುವಕರ ಸಂಘಟನೆಗೆ ಹರಿದು ಹೊರೋಡಿ ಬರ್ತಾ ಇದೆ. ಇವತ್ತಿನ ಎಷ್ಟು ತಂತ್ರಜ್ಞಾನ, ಎಷ್ಟು ಟೆಕ್ನಾಲಜಿ ಮುಂದುವರಿತಾ ಇದೆಯಲ್ಲ, ಅಷ್ಟು ಹಿಂದೂ ಸಮಾಜದ ಶಕ್ತಿ ಕಡಿಮೆ ಕುಗ್ಗುತ್ತಾ ಇದೆ. ಒಂದು ಕಡೆಯಿಂದ ವಿದೇಶಿಗರು ಷಡ್ಯಂತ್ರ ಜಗತ್ತಿನಾಗ ಎಲ್ಲ ಕಡೆ ನಾವು ನೋಡಿದಾಗ ಒಂದು ಫೋನಿನ ರೇಟ್ ಇಲ್ಲಿ ಎಷ್ಟೈತಲ್ಲ, ಇದ್ರ 3 ಪಟ್ಟು 4 ಪಟ್ಟು ರೇಟ್ ಐತೆ. ಒಂದು ಕಾಲ್ ರೇಟ್ ನಮಗೆ ಇವತ್ತು ಫ್ರೀಯಾಗಿ ಸಿಗ್ತಿತ್ತು. ಆದರೆ ಬೇರೆ ದಿವಸದಾಗ 8 ರೂಪಾಯಿ, 6 ರೂಪಾಯಿ, 10 ರೂಪಾಯಿ ತನಕ ಒಂದೊಂದು ಕಾಲ್ ರೇಟ್ ಐತಿ. 1 GB ನಾವು ಫೋನ್ ನೆಟ್ ಪ್ಯಾಕ್ ಹಾಕಿದ್ರೆ ನಮ್ದೆಲ್ಲ ಅರ್ಧಕ್ಕಿಂತ ಲೆಕ್ಕಕ್ಕೆ ಇಲ್ಲ, ಒಂದು 2 ರೂಪಾಯಿ 3 ರೂಪಾಯಿ ಬಿಡ್ಬೋದು. 13 ರೂಪಾಯಿದಿಂದ 180 ರೂಪಾಯಿವರೆಗೆ ಒಂದೊಂದು ದೇಶದಲ್ಲಿ ಒಂದೊಂದು GB ದುಡ್ಡಿದೆ. ಯಾಕಂದ್ರೆ ನಾವು ಅವಶ್ಯಕತೆ ಮೀರಿ ನೆಟ್ ಫ್ರೀ ಇತ್ತು, ಅದಕ್ಕೆ ಬೆಲೆ ಇರಲಿಲ್ಲ ಅಂತಂದ್ರೆ ಅದನ್ನು ನಮ್ಗೆ ಎಷ್ಟು ಅವಶ್ಯಕತೆ ಇಲ್ಲ ಅದನ್ನು ಮೀರಿ ನಾವು ಉಪಯೋಗಿಸೋದ್ರಿಂದ ಅವಶ್ಯಕತೆ ಬಿಟ್ಟರು ಬೇರೆ ಅದಕ್ಕೆ ಒಂದು ನನ್ನ ಜೀವನ ಒಬ್ಬ ವಿದ್ಯಾರ್ಥಿ ಆಗಿದ್ದ ಅಂತಂದರೆ ಅವನು ಅಭ್ಯಾಸಕ್ಕೆ ಎಷ್ಟು ಬೇಕು ಅಷ್ಟು ಬಳಸೋದನ್ನು ಬಿಟ್ಟು ರೀಲ್ಸು ಅದು ಇದು ಹಾಳೋದು ನೋಡಿ ಸಮಯ ಹೋಗೋದ್ರಿಂದ ಅವನ ವಿದ್ಯಾಭ್ಯಾಸದ ಏನು ಓದಬೇಕಾಗಿಲ್ಲ ಅದು ಅವಾಯ್ಡ್ ಆಗಿದೆ. ಒಬ್ಬ ಉದ್ಯೋಗಸ್ಥ ಅರ್ಧ GB ನೆಟ್ ಇದ್ದದ್ದು ಅವ್ನು 2 GB ಸಿಕ್ಕಿತ್ತಂತಂದ್ರೆ ಅವನು 1 ತಾಸು ಉದ್ಯೋಗ ಬಿಟ್ಟು ಫೋನ್ನಲ್ಲಿ ಬಿಜಿ ಆಗ್ತಾನೆ. ಇದು ಮೊದಲಿಂದನ ಒಂದು ಭಾಳ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ. ಇದು ಒಂದೇ ಅಂತಲ್ಲ, ಈಗೆಲ್ಲ ಒಂದು ಒಳ್ಳೆ ಪುಸ್ತಕಗಳು ನಮ್ಮ ದೊಡ್ಡ ದೊಡ್ಡ ಹೀರೋಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ವಿಮಲ್ ಅಥವಾ ಕೇಸರಿ ಹಾಕಿದ್ದಾರೆ ಅದನ್ನು ತಿಂದ್ರಿ ಅಂತೇಳಿ. R&B ಒಂದು ಟೈಮ್ನಾಗ 5 ರೂಪಾಯಿಗೊಂದು R&B ಇತ್ತು, 1 ರೂಪಾಯಿಗೊಂದು ಸ್ಟಾರ್ ಗುಟ್ಕ ಇತ್ತು. ಆ ಹೊತ್ತಿನಾಗ R&B ನಾವು 5 ರೂಪಾಯಿ ಕೊಟ್ಟರೆ ನಷ್ಟ ಆಗ್ತಿತ್ತು, ಲಾಸ್ ಆಗ್ತಿತ್ತು. ಅವತ್ತು ವಿದೇಶಿ ಕಂಪ್ನಿಗಳು ನೀವು ಎಷ್ಟು ಲಾಸ್ ಆಗ್ತೈತಿ ನಾವು ರೊಕ್ಕ ಕೊಡ್ತೀವಿ, ಈ ಕಂಪ್ನಿ ನೀ ಅದನ್ನು ನಿಲ್ಲಿಸ್ಬೇಡ, ಗುಟ್ಕ ಸಪ್ಲೈ ಮಾಡು. ಒಂದು ವೇಳೆ 10 ರೂಪಾಯಿ ಮಾಡಿದಂದ್ರೆ ನಮ್ಗೆ ತಿನ್ನಕ್ಕೆ ಒಂದು ರೂಪಾಯಿ ಕಾಸ್ಟ್ಲಿ ಅಂತ ಬಿಟ್ಟು ಬಿಡ್ತಾರೆ. ನೀ 5 ರೂಪಾಯಿ ಕೊಡು, ನಿನ್ನ ನಷ್ಟ ನಾವು ಕೊಡ್ತೇವೆ ಅಂತೇಳಿ ನಮ್ಮ ದೇಶದ ಯುವ ಶಕ್ತಿಯನ್ನು ಹಾಳು ಮಾಡುವಂಥ ವಿದೇಶಿ ಕೆಲವೊಂದಿಷ್ಟು NGOಗಳು ಗುಟ್ಕಾ ಫ್ಯಾಕ್ಟ್ರಿಗೆ ದುಡ್ಡು ಕೊಟ್ಟು ನಡೆಸ್ತಾ ಇತ್ತು. ನಾನು ಇದನ್ನು ಯಾಕೆ ಹೇಳ್ತೇನೆ, ಒಂದು ಫೋನಿಂದ ಇರಬಹುದು, ನಮ್ಮ ಯುವ ಶಕ್ತಿಯ ಏಕಾಗ್ರತೆಯನ್ನು ಬಂದ್ ಮಾಡೋದು, ಡೈವರ್ಟ್ ಮಾಡೋದು. ಓದಬಾರ್ದು, ಕೆಲಸ ಮಾಡಬಾರ್ದು, ನಮ್ಗೆ ಇನ್ನೊಂದು ಯೋಚನೆನೇ ಬರ್ತಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಕಟ್ಟಿ ಮೇಲೆ ಹೋಗಿ ಕುತ್ಕೊಂಡಿರ್ತೀವಿ ನಾವು, ನನ್ನ ಪಾಡಿಗೆ ನಾವು ಕುಂತಿರ್ತಾನೋ ಪಕ್ಕ ಕೂತ ಒಂದು ಪಾಡಿಗೆ ಹೋಗಿ ಕುಂತಿರ್ತ. ಇವತ್ತು ಏನಾಯ್ತು, ನಮ್ಮ ಊರಾಗ ಏನಾಯಿತು, ನಮ್ಮ ಮನ್ಯಾಗಿಂದ ಏನೈತಿ, ಏನು ಮಾಡಬೇಕು, ನನ್ನ ಕೆಲಸ ಏನ, ನಮ್ಮ ಮುಂದಿನ ವಿಚಾರ ಯಾವುದೂ ಇಲ್ಲ. ಫೋನ್ಯಾಗ ನಾವು ಇಷ್ಟು ಮಗ್ನ ಆಗಿದ್ದೇವೆ ಅಂತಂದ್ರೆ ಅಕ್ಕಪಕ್ಕ ನಾಯಿ ಬಂದು ಮೈ ಮೇಲೆ ಉಚ್ಚೋದು ನಮಗೆ ತಗೊಂಡು ಅಷ್ಟು ಆ ವಿಡಿಯೋ ಸಹಿತ ನಾವು ಫೋನ್ಯಾಗ ನೋಡಿರ್ಬೇಕು. ಆ ಲೆವೆಲಿಗೆ ಹೋಗ್ಬೇಕು. ಇವತ್ತಿನ ಭಾಳ ಗಂಭೀರ ಪರಿಸ್ಥಿತಿ ದೇಶದ ಬಹುತೇಕ ಒಂದು 70-80% BJP ಸರ್ಕಾರ, ರಾಜ್ಯಗಳು BJP ಕೈಯಾಗಿದ್ದಾವೆ. ನಮಗಂತೂ ಕಿಮ್ಮತ್ತು ಅನ್ನಿಸ್ತಾ ಇಲ್ಲ. ಒಂದು ವೇಳೆ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಏನಾದರೂ
BJP ಸೋತ್ ಹೋಗಿದ್ರ ಇವತ್ತೇನು ಬಾಂಗ್ಲಾದೇಶದ ಮುಸ್ಲಿಂ ಟ್ರೈನ್ನಾಗ ಬೇರೆ 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 ರಾಜ್ಯಕ್ಕೆ ಹೋಗ್ತಾ ಇದ್ದಾರಲ್ಲ, ಆ ಥರ ಸಂಪೂರ್ಣ ಪಶ್ಚಿಮ ಬಂಗಾಳದಲ್ಲಿ ಇರುವಂಥ ಒಂದೇ ಒಂದು ಹಿಂದೂಗಳು ಎಚ್ಚರಿಕಿಲ್ಲ ಅಂತ ನನಗೆ ಅನಿಸ್ತದೆ. 9,000 ಒಂದು ಕಡೆ ತಲವಾರು ಸಿಕ್ಕಿದವು. 9,000 ಒಂದು ತಲವಾರದಿಂದ 2 ಜನ ಕೊಚ್ಚಿ ಹಾಕಿದ್ರೆ ಆ ಒಂದು 2 ಫ್ಯಾಮಿಲಿಯನ್ನು 18,000 ಫ್ಯಾಮಿಲಿ, 18,000 ಫ್ಯಾಮಿಲಿಗಳು ಒಂದು ಫ್ಯಾಮಿಲಿಗೊಂದು 5-6 ಜನ ಇರ್ತಾರೆ. ಅವರೆಲ್ಲ ಬಿಟ್ಟು ಓಡಿ ಬರ್ತಿದ್ರು. ಅಲ್ಲಿಯ ಪರಿಸ್ಥಿತಿ ಸಂಪೂರ್ಣ ತಿಳ್ಕೊಂಡ್ರೆ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ. ಶಾಜಹಾನ್ ಅನ್ನುವಂಥ ಒಬ್ಬ MP ಇದ್ದ, ಚುನಾವಣೆಗಿಂತ ಮುಂಚೆ ಅವನ ಅರೆಸ್ಟ್ ಆದ. ಅವನ ಅರೆಸ್ಟ್ ಆಗೋಕ್ಕಿಂತ ಮುಂಚೆ 10-12 ವರ್ಷ ಅವನು ಮೆರೆದಿದ್ದ. ಅಷ್ಟು ಇಷ್ಟ ಅಲ್ಲ. ನಂದಿಗ್ರಾಮ್ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ಆ ವ್ಯಕ್ತಿ MP ಇದ್ದವ. ಇವತ್ತು ಈ ಏರಿಯಾದಲ್ಲಿ ಜ್ಞಾನ ಮಂದಿರ ಈ ಓಣಿಯಲ್ಲಿ ಈ ಏರಿಯಾದಲ್ಲಿ TMC ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಗೊತ್ತೇನೋ? ಗಂಡಸರೆಲ್ಲ ಮನೆಯಲ್ಲಿ ಮಲ್ಕೋಬೇಕು, ಹಿಂದೂ ಹೆಣ್ಮಕ್ಳೆಲ್ಲ ಅವ್ರು ಯಾವ ಒಂದು ಏರಿಯಾ ಹೇಳಿರ್ತಾರಲ್ಲ, 13 ವರ್ಷದ ಹುಡುಗಿಗಿಂತ ದೊಡ್ಡವರು ಇರೋರೆಲ್ಲ ಹಿಂದೂ ಹೆಣ್ಮಕ್ಳು ಒಂದು ಕಡೆ ಹೋಗಿ TMC ತೃಣಮೂಲ ಕಾಂಗ್ರೆಸ್ ಮೀಟಿಂಗ್ ಹೋಗಬೇಕು. ಅದು ರಾತ್ರಿ 10 ಗಂಟೆಯಿಂದ ಪ್ರಾರಂಭ. ಕುಡಿದು ತಿಂದು ತೇಗಿ ಹಿಂದೂ ಹೆಣ್ಮಕ್ಳನ್ನ ಡ್ಯಾನ್ಸ್ ಮಾಡಕ್ಕೆ ಹತ್ತಿದ್ರು. ಅಲ್ಲೇ ಅತ್ಯಾಚಾರ ಮಾಡ್ತಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾರು ಹೇಳೋರು ಕೇಳೋರು ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಪೊಲೀಸರ ಹೆಂಡತಿ ಮೇಲೆ ಅತ್ಯಾಚಾರ ಆದ್ರೂ ಅವನು ಇರುವಂಥ ಪೊಲೀಸ್ ಸ್ಟೇಷನ್ದ ಸರಹದ್ನಾಗ ಅವನು ಹೆಂಡತಿದ ಅತ್ಯಾಚಾರ ಆದ್ರೂ ಆ ಸ್ಟೇಷನ್ದಾಗ ಕಂಪ್ಲೀಟ್ ಆಗಿಲ್ಲ. ಆ ಲೆವೆಲ್ ಮುಸ್ಲಿಮರು ಯಾವಾಗ ಜಾಸ್ತಿ ಬೆಳೀತಾರೋ ಅಸಂಘಟಿತ ಹೇಳಿ ಹಿಂದೂ ಸಮಾಜ ತನ್ನ ಸ್ವಾರ್ಥಕ್ಕೆ ಯಾವಾಗ ನಿಂತ್ಕೋತೈತಲ್ಲ, ಇಂಥ ಘಟನೆ ನಾವು ಕಣ್ಣಾರೆ ನೋಡಬೇಕಷ್ಟೇ. ಯಾರ ಕಣ್ಣಿಗೆ ಕಾಣ್ತಿತ್ತ ಅವರು ಅಷ್ಟೇ ನೋಡಬೇಕು. ಒಂದು ಪೇಪರ್ದಲ್ಲಿ ಬರುವುದಿಲ್ಲ, ಒಂದು ಸ್ಟೇಷನ್ದಲ್ಲಿ ಕಂಪ್ಲೀಟ್ ಆಗುವುದಿಲ್ಲ, ಒಂದೇ ಒಂದು MP MLA ಬಂದು ಸಾಂತ್ವನ ಹೇಳುವುದಿಲ್ಲ. ಯಾಕಂದ್ರೆ ಎಲ್ಲರೂ ಅವರಿಗೆ ಓಟಿನ ಸಲುವಾಗಿ ಅವರು ಏನು ಹೇಳ್ತಾರಲ್ಲ ಅದನ್ನು ಕೇಳ್ಕೊಂಡು ಬಿದ್ದಿರ್ತಾರು. ಎಲ್ಲಿವರೆಗೆ ಹಿಂದೂ ಸಮಾಜ ಸಂಖ್ಯಾತವಾಗಿ ಇರ್ತೈತಿ ಅಲ್ಲಿವರೆಗೆ ನಮ್ಮ ಕೇಸರಿ ಜೆಂಡ, ನಮ್ಮ ದೇವರ, ನಮ್ಮ ಪೂಜೆ ಪುನಸ್ಕಾರ, ನಮ್ಮ ಆಚರಣೆ, ನಮ್ಮ ಜಾತಿ ನಾವು ಕಮ್ಯುನಿಸ್ಟರ ಇರ್ತೇವೆ. ಯಾಕಂದ್ರೆ ನಾವು ಎಲ್ಲ ಜಾತಿ ಸೇರಿಸ್ಕೊಳ್ಳುವಂಥವ್ರು, ನಾವು ಜಾತ್ಯತೀತವಾದಿಗಳು ಎಲ್ಲಿವರೆಗೆ ಇರ್ತೀವಿ? ನಾವು ಬಹುಸಂಖ್ಯಾತರು, ಹಿಂದೂಗಳು ಬಹುಸಂಖ್ಯಾತರ. ಜಾತ್ಯತೀತವಾದಿಗಳು ಜಮ್ಮು ಕಾಶ್ಮೀರದಲ್ಲಿ ಹುಟ್ಕೊಳ್ಳಿ ನೋಡೋಣ. ಕಾಶ್ಮೀರದ 99% ಮುಸ್ಲಿಮ್ಗಳು ಹುಟ್ಟಿ ನೋಡೋಣ. ಅಲ್ಲಿ ಒಬ್ಬ ಗೌರಿ ಲಂಕೇಶ್ ನಂತರ ಒಬ್ಬ ಭಗವಾನ್ ನಂತರ ಕೊಟ್ಟಂಗಿಲ್ಲ. ಯಾಕಂದ್ರೆ ಜಾಸ್ತಿ ಹಿಂದೂಗಳು ಇದ್ದದಕ್ಕೆ ಇವು ನಡೋ ಬೀಜ್ನೆ ಕೊಟ್ಟಾಗ ಅದಕ್ಕೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದು ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲ, ಕಾಶ್ಮೀರ ಯಾವ ರೀತಿ 92ದಾಗ ನಾವು ಕಳ್ಕೊಂಡಿರಲ್ಲ, ಅದು ಕಾಶ್ಮೀರ ಅಂದ್ರೆ ಬರೀ ಕಾಶ್ಮೀರ ನಮ್ಗೆ ಏನೋ ಅಂತ ಭಾರತ್ ಪಾಕಿಸ್ತಾನ ಬಾರ್ಡರ್ ಮೇಲೆ ಇರುವಂಥ ನಮ್ದೊಂದು ರಾಜ್ಯ ಅಲ್ಲ, ವಿಶ್ವದ ಜಗತ್ತಿನ ಸ್ವರ್ಗ ಕಾಶ್ಮೀರ. ಒಂದು ಸಾರಿ ನೀವು ಹೋಗಿ ಬರಲಿಲ್ಲ ಅಂದ್ರೂ ಕಾಶ್ಮೀರದ ವಿಡಿಯೋಗಳು ನೋಡಿ. ಎಂಥ ಪ್ರದೇಶದಲ್ಲಿ ನೀವು ಕಂಪ್ಯೂಟರ್ ಸಹಿತ ಅಷ್ಟು ಚೆಂದ ಡಿಸೈನ್ ಮಾಡಕ್ಕೆ ಬರಲು ಅಂಥ ಸುಂದರ ಪ್ರದೇಶ, ಅಂಥ ಭೂಮಿ ಮೇಲಿನ ಸ್ವರ್ಗ, ಭಾರತ ಮಾತೆಯ ಸಿಂಧೂರ ಕಾಶ್ಮೀರ. ಅಂಥ ಸುಂದರ ಪ್ರದೇಶದಲ್ಲಿ ಇದ್ದಂಥ ನಮ್ಮ ಹಿಂದೂ ಕಾಶ್ಮೀರ ಪಂಡಿತರು ಏನು 34 ವರ್ಷದಿಂದ ಪಡೆದು ಹಾಕಿದಾರಲ್ಲ, ಅಂಥ ಕಾಶ್ಮೀರವನ್ನು ನಾವು ವಾಪಸ್ ಪುನರ್ ಪಡಿತೀವಿ ಅಂತ ಶಪಥ ಮಾಡಬೇಕು. ಯಾಕಂದ್ರೆ ನಾಥೂರಾಮ್ ಗೋಡ್ಸೆ ಅವರು ಯಾವಾಗ 47ರಾಗ ಪಾಕಿಸ್ತಾನ ಭಾಗ ಕಳ್ಕೊಂಡ್ರಲ್ಲ, ಅವರು ಸತ್ತ ನಂತರ ಯಾವಾಗ ಅವ್ರನ್ನ ಗಂಗೆ ಹಾಕೋಕ್ಕಿಂತ ಮುಂಚೆ ಅವರು ನೋಡ್ರಿ ಅಲ್ಲಿ ಹರಿಯುವಂಥ ಪಾಕಿಸ್ತಾನದಲ್ಲಿ ಹರಿಯುವಂಥ ಸಿಂಧೂ ನದಿ ಯಾವಾಗ ಭಾರತದ ಒಳಗಡೆ ಹರಿತಿತ್ತ ಆ ಹೊತ್ತಾಗ ನನ್ನ ಚಿತಾಭಸ್ಮವನ್ನು ಬಿಡ ಅಂತ ಹೇಳಿದ್ರಲ್ಲ, ಇಲ್ಲೇ ಐತೆ ನಮ್ಮ ದೇಶದಾಗ ಐತೆ, ಭಾರತದ ಒಳಗಡೆ ಕಾಶ್ಮೀರ. ನಾವು ವಾಪಸ್ ತಗೋತೀವಿ, ನಾವು ತಗೋಬೇಕು ಅನ್ನೋಂಥ ಶಪಥ ನಾವು ಮಾಡಬೇಕು. ಒಂದು ಸಾರಿ ನೋಡಿರಿ, ನೀವು ಯೂಟ್ಯೂಬ್ದಾಗ ನೋಡಿರಿ ಯಾವುದು ಕಾಶ್ಮೀರ ಅಂತ ಅಂದ್ರೆ ಯಾವುದು ಪ್ರಮುಖವಾಗಿ
ಹಿಂದೂಗಳ ಏನು ಮಾನಬಿಂದುಗಳು, ಪ್ರಮುಖ ಪುಣ್ಯಕ್ಷೇತ್ರಗಳು, ಇಂಥ ಸ್ಥಳಗಳ ಮತ್ತು ಏನು ನಮ್ಮದು ಗೋಮಾತೆ ಇರ್ಬೋದು, ಹಿಂದೂ ಹೆಣ್ಮಕ್ಳ ಸ್ತ್ರೀಯರು ಇರ್ಬೋದು, ಏನು ಮಾನಬಿಂದುಗಳು ಅನ್ನುವಂಥದ್ದಲ್ಲ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿ ಮುಸ್ಲಿಮರ ಹೊಡೆಯುವಂಥ ಕೆಲಸ ಮಾಡ್ತಿರ್ತಾರೋ. ನಾವು ಹಿಂದೂ ಸಮಾಜ ಸಲುವಾಗಿ ಪ್ರತಿಯೊಬ್ಬರು ನಮ್ಮ ಹತ್ರ ಹುಟ್ಟಿದ್ದ ಸ್ವಂತ ಸಲ ಕೆಲಸ ಮಾಡಿದ ಒಂದು ಸತ್ತೋದ, ಆ ಹುಟ್ಟಿದ ಕೆಲಸ ಮಾಡೋಂಥ ನಮ್ಮನ್ನು ಬೆಳೆಸಿದ ಅವೇನು ಹೋಗ್ಪಾನು ಹಿಂದೂ ಸಂಘಟನೆ ಕೆಲಸ ಮಾಡೋಂಥ ಯಾವತ್ತೂ ಹೇಳಂಗಿಲ್ಲ. ಅದು ನಾವು ಯೋಚನೆ ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿ ಏನೈತಿ, ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡಬೇಕು. ಒಂದು ಪ್ರಾಣಿ ಹುಡ್ತೈತಿ, ಮಕ್ಕಳ ಮಾಡ್ತೈತಿ, ದೊಡ್ಡದಾಗ್ತೈತಿ, ಒಂದು ಸತ್ತು ಹೋಗ್ತೈತಿ. ನಾವು ಪ್ರಾಣಿಕರಾಗಬಾರ್ದು. ನಮಗೆ ದೇವರ ಕೈ ಕೊಟ್ಟಿದ್ದ, ಬಾಯಿ ಕೊಟ್ಟಿದ್ದ, ಬುದ್ಧಿ ಕೊಟ್ಟಿದ್ದ. ಪ್ರಾಣಿಗಳಿಗೆ ಬಾಯಿ ಕೊಟ್ಟಿಲ್ಲ, ಬುದ್ಧಿ ಕೊಟ್ಟಿಲ್ಲ. ನಾವು ತಿಳುವಳಿಕೆ ಇದ್ದವರು ಏನಾದರೂ ಇಲ್ಲಿ ಹುಟ್ಟಿದೆವು, ಇದಕ್ಕೆ ಏನಾದರೂ ಒಂದು ಕೊಡುಗೆ. ನಮ್ಮ ಧರ್ಮ, ನಾನು ಹುಟ್ಟಿದ ಧರ್ಮ, ನನ್ನ ತಾಯಿ ಋಣ ಮತ್ತು ನಾನು ಹುಟ್ಟಿದಂಥ ಭೂಮಿ ಋಣ ನಾವು ಎಷ್ಟೇ ಕೆಲಸ ಮಾಡಿದ್ರು ತೀರ್ಸೋಕ್ಕಾಗೋದಿಲ್ಲ. ಆದ್ರೂ ಅಷ್ಟಷ್ಟು ನಾವು ಅಳಿಲ ಸೇವೆ ಮಾಡಬೇಕು. ಏನಾದರೂ ನಮ್ಮ ಸ್ವಾರ್ಥದ ಸ್ವಲ್ಪ ಆದರೂ ಪಕ್ಕಕ್ಕೆ ಸಮಾಜ, ದೇಶ, ಧರ್ಮ ನೋಡ್ರಂತಿದೆ ಅಲ್ರಿ. ಏನು ಹೆಂಗೆ ಸಮಾಜ ಎಲ್ಲರಿಗೂ ಗೊತ್ತದ, ಎಲ್ಲರೂ ಹಿಂಗ ಇರ್ತೈತಿ. ಹರಿವು ನೀರಿನಾಗ ಸತ್ಯ ಹೆಣನೂ ಇಳಿಸ್ತೈತಿ, ಜೀವಂತ ಜನನೂ ಇಳಿಸ್ತಾರೆ. ಹರಿವು ನೀರಿನಾಗ ಈಜುವಂಥ ನಮ್ಮ ಸಂಘಟನೆ, ನಮ್ಮ ಕಾರ್ಯಕರ್ತರ ಆಗಬಾರ್ದು. ಏನೇ ಇದ್ರು ಹೆಂಗೆ ನೀರು ಬರ್ತಿಲ್ಲ ಅದನ್ನ ಎದುರು ಈಜ್ಬೇಕು, ಅದು ನಮ್ಮ ತಾಕತ್ತು. ಈ ಊರಾಗ 50,000 ಜನ ಇದ್ರೆ ಒಂದು 100 ಜನನೋ 50 ಜನನೋ ಅಷ್ಟೇ ಇರ್ತೇವೆ. ದೇಶ ಧರ್ಮದ ಹಿತದೃಷ್ಟಿ ಕಾಳಜಿ ಮಾಡುವಂಥವ್ರು ನಾವಂದ್ರೆ ಹರಿ ನೀರಿನಾಗಲ್ಲ ಎದುರು ಈಜುವಂಥವ್ರು ಇದ್ದೀವಿ. ಇದನ್ನು ಯೋಚನೆ ಮಾಡಬೇಕು. ಸಮಾಜದ, ದೇಶದ, ಧರ್ಮದ ಕಾಳಜಿ ಮಾಡಬೇಕು. ನಾವು ಚಿಂತನೆ ಮಾಡಬೇಕು. ಸಮಾಜದ ಕೆಲಸ ಎಲ್ಲರಿಗೂ ಈ ಕೆಲಸ ಮಾಡೋಕ್ಕೆ ಭಾಗ್ಯ ಸಿಗುವುದಿಲ್ಲ. ಇದನ್ನು ಏನಾದರೂ ಕೆಲಸ ಮಾಡಬೇಕಂತಂದ್ರೆ ಯಾವುದೋ ಜನ್ಮದ ಒಂದು ಮನೆ ಮಾಡಿದಂಥದ್ದು. ಈ ಜನ್ಮದಾಗ ಹಿಂದೂ ಸಮಾಜ ಭಾರತ ದೇಶದ ಸೇವಾ ಮಾಡೋಕ್ಕೆ ಅವಕಾಶ ಸಿಗ್ತೈತಿ. ನಾನು ಇಷ್ಟು ಹೇಳತ್ತನು. ನನಗೆ ಇಲ್ಲಿವರೆಗೆ ಶಿವ ಅಂತ ಕಾರ್ಯಕ್ರಮ ಎಂಥ ಆ ವ್ಯಕ್ತಿ ಅಷ್ಟು ಮುಗ್ಧ ಇಂಥ ಕೆಲಸ ಮಾಡ್ತಂತ ನಂಬಕ್ಕಾಗಿಲ್ಲ. ಈಗ ಒಂದು 4 ದಿವಸದಿಂದ ಒಂದು ಫೋನ್ ಹಚ್ಚಿದ್ರು, ಅಣ್ಣ ಕಲಬುರಗಿನೊಳಗೆ ಯಾರಿದ್ದಾರೆ, ಆಯ್ತು ಒಂದು 2 ನಂಬರ್ ಕೊಡ್ತೀನಿ. ಯಾಕೆ ಏನಾಗಿದೆ, ಯಾರೋ ಒಬ್ಬರ ಫರ್ಹಾತಾಬಾದ್ ಕಲಬುರಗಿಯಿಂದ ಚೇವರಿಗೆ ಹೋಗ್ಬೇಕಾದ್ರೆ ಕಲಬುರಗಿಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಯಾರು ಲಾರಿ ಹೊಡ್ಕೊಂಡಿರ್ತಾರೆ, ಆಗತೈತಿ. ಅವ್ನು ಹೋಗುವಂಥ ವಾಹನ ಟೈಮ್ ಕೆಳಗಿಳಿದು ಅಲ್ಲೇ ನಿಲ್ಲೋದು, ಯಾರ್ಯಾರನ್ನೋ ಕಳಿಸಿ ಅದಕ್ಕೊಂದು ಏನು ಕೊನೆಯ ಅಂತ್ಯಕ್ರಿಯೆ ಏನು ಮಾಡುತ್ತೋ ಅದನ್ನೆಲ್ಲ ವ್ಯವಸ್ಥಿತವಾಗಿ ರೂಪರೇಷ ರೆಡಿ ಮಾಡಿರುವಂಥ ಇವತ್ತು ನಾನೇ ಹೇಳ್ತೀನಿ. ನಾನೇ ಗಾಡಿ ಮೇಲೆ ಹೋಗ್ತಿರ್ತೀನಿ, ಎಲ್ಲೋ ಒಂದು ಇಳಿತೀನಿ, ಬಸ್ನಾಗ ಹೇಳಿದ್ರೆ ಬಸ್ ನಿಲ್ಲೋದಿಲ್ಲ. ಆ ಥರ ಯೋಚನೆ ಮಾಡುವಂಥ ನನ್ನ ಮಾನಸಿಕತೆ ಇಂಥದ್ರೊಬ್ಬ ನಮ್ಮಂಥ ಒಬ್ಬ ಹಳೆಯ ಕಾರ್ಯಕರ್ತನ ಮೀರಿ ಪ್ರಾಮಾಣಿಕತೆ ಶ್ರದ್ಧೆಯಿಂದ ಕೆಲಸ ಮಾಡುವಂಥ ನಮ್ಮ ಶಿವ ಪೂಜಾರಿನ ಭಾಳ ಅಂದರೆ ದೊಡ್ಡದಾಗಿ ಅಭಿನಂದನೆ. ಒಬ್ಬ ಶಿವು ನಡೆಯಂಗಿಲ್ಲ, ಪ್ರತಿಯೊಂದು ಮನೆಗೆ ಹೋಗಿ ಶಿವು ಬರೇ ಶ್ರೀರಾಮ ಸೇನೆಯದು 2 ವರ್ಷ ಆಗಿಬಿಟ್ಟು ಕಾಲ್ ಸೆಂಟರ್ ನಂಬರ್ ಇತ್ತು. ಎಲ್ಲೇ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯ ಘಟನೆ ನಡೆದ್ರೆ ಆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಆಯಾ ಭಾಗದಲ್ಲಿ ಯಾವುದೇ ಸಂಘಟನೆ ಆಗ್ತದೆ. ದೇಶ ಧರ್ಮ ವಿಚಾರ ಬಂದಾಗ ನೋ ಹಿಂದುತ್ವ ಕೆಲಸ ಬಂತು ಅಂದರೆ ಯಾವುದೇ ಸಂಘಟನೆಗೆ ಎಲ್ಲರ ಕೂಡ ಕೆಲಸ ಮಾಡುವಂಥ ನಾವು ಯೋಚನೆ ಮಾಡ್ತೀವಿ. ನಮಗೆ ದೇಶ ಮುಖ್ಯ, ಬರುವಂಥ ದಾರಿ ಬೇರೆ ಬೇರೆ ಇರ್ಬೋದು, ಅದರ ಹೋಗಿ ಸೇರೋದು ದೇಶ ಧರ್ಮದ ಉದ್ದೇಶನ. ಅದಕ್ಕೆ ಹೇಳತ್ತನು ಸಮಾಜದ ಕೆಲಸ ಬಂದಾಗ ಎಲ್ಲರೂ ಸೇರಿ ಮಾಡಬೇಕು. ಲವ್ ಜಿಹಾದ್ ರಕ್ಷಣೆ ಸಂಬಂಧಪಟ್ಟಾಗ ಎಲ್ಲೋ ಒಂದು ಮುಸ್ಲಿಂ ಇರೋದಾಗ ಯಾರೋ ಒಂದು ಹಿಂದೂ ಹೆಣ್ಮಕ್ಳು ಹೋಗಿರೋ ಮಾಡಿ ಅಷ್ಟು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋದು, ಒಂದು ಫೋಟೋ ತಗೊಳ್ಳೋಂಥದ್ದು, ಅದನ್ನು ಕಂಪಲ್ಸರಿ ಮಾಡಿ. ನಿಮಗೆ ಆಗಲಿಲ್ಲ ಅಂದ್ರೆ ಹಿರಿಯರಿದೆ ಅವ್ರು ಈ ಥರ ನಮ್ಗೊಂದು ಫೋಟೋ, ಈ ಥರ ನಮಗೊಂದು ಅನುಮಾನ ಕಾಡ್ತದೆ. ನಾ ಯಾಕಂದ್ರೆ ಒಂದೇ ವರ್ಷದಾಗ ನಮ್ಮಲ್ಲಿ ಹುಕ್ಕೇರಿ ಕೆಲಸ 11 ಪ್ರಕರಣ, 1 ಪ್ರಕರಣ ನಗರದಾಗ, ಇನ್ನು 10 ಪ್ರಕರಣ ಗ್ರಾಮೀಣ ಭಾಗದೊಳಗೆ. ನಾವು ಹೋಗಲಿಲ್ಲ ಅಂತಂದ್ರೆ ಒಂದು ಲವ್ ಜಿಹಾದ್ ಘಟನೆ ಆದಾಗ ಸ್ವಂತ ಜಾತಿಯವರು ಬರುವುದಿಲ್ಲ, ಅವ್ರ ಜಾತಿ ರಾಜಕಾರಣಿ ಬರುವುದಿಲ್ಲ,
ಅವ್ರ ಸಂಬಂಧಿಕರೇ ಬರುವುದಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡುವುದಿಲ್ಲ, ಯಾರೂ ಸಹಕಾರ ಕೊಡುವುದಿಲ್ಲ ಅವರಿಗೆ. ಇಷ್ಟೋ ಪ್ರಕಾರದಾಗ ನನ್ನ ಅನುಭವದ ಪ್ರಕಾರ ಹಿಂದೂ ಸಂಘಟನೆ ಮಾತ್ರ ಅವರಿಗೆ ಬೆಂಬಲವಾಗಿ ನಿಂತ್ಕೋತು ಹೊರತಾಗಿ ಟೋಟಲ್ಲಿ ಒಂದು ಗ್ರಾಮ ಪಂಚಾಯತ್ ಹಿಡ್ಕೊಂಡು MLA MP ಯಾರೂ ಸಪೋರ್ಟ್ ಮಾಡೋದಿಲ್ಲ. ಅಂಥ ಸ್ಥಿತಿ ಭಯೋತ್ಪಾದನೆ ಏನೈತಿಲ್ಲ, ಬರೀ ಬಾಂಬ್ ಹಾಕಿದರೆ ಭಯೋತ್ಪಾದನೆ ಅಲ್ಲ. ಮುಸ್ಲಿಮರ ವಿರುದ್ಧ ಯಾರೋ ಅಷ್ಟು ಹಗಲಾಗಿ ಧ್ವನಿ ಎತ್ತಕ್ಕೆ ರೆಡಿ ಇಲ್ಲ. ಇವತ್ತು ಮುಸ್ಲಿಂ ವಿರುದ್ಧ ಈ ಸಂಘಟನೆಗಳನ್ನು ಕಾರ್ಯಕರ್ತರು ಕೆಲಸ ಮಾಡೋದಂದ್ರೆ ಅವನು ಸ್ನೇಹ ಸಂಬಂಧ ಸಹಿತ ಅಷ್ಟು ಕೆಲಸ ಮಾಡುವಂಥ ಹೇಳಿ ನಿರ್ವೀರ್ಯ ಸಮಾಜ ನಮ್ಮ ಹಿಂದೂ ಸಮಾಜದ ಐಕ್ಯವನ್ನು ನಾವು ತಿಳ್ಕೊಬೇಕು. ಗೋಕಾಕ್ ನಗರ ಹೆಂಗಿತ್ತು ಅಂತೇಳಿ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಘಟನೆ ಹೆಂಗೆ ಇರಬೇಕು ಅಂತ ತೋರಿಸ್ಕೊಟ್ಟಂಥ ಊರು ಗೋಕಾಕ್ ನಗರ. ಈ ದಕ್ಷಿಣ ಭಾರತದಲ್ಲೇನ ಹೆಚ್ಚ ಕಡಿಮೆ ನೀವು ಅರ್ಧ ಭಾರತ ಅಂತ ಹೇಳ್ಬೋದು. LTT ಏನು ಒಂದು ಸಂಘಟನೆ ಇತ್ತಲ್ಲ ತಮಿಳುನಾಡು, ಅವರು ಉದ್ದೇಶ ತತ್ವ ಬೇರೆ ಬೇರೆ. ಅವರು ಏನೋ ಒಂದು ಹಿಂದೂ ಸಂಘಟನೆಗಳು ಭಯೋತ್ಪಾದನೆ ಅವ್ರ ತತ್ವಸಿದ್ಧಾಂತ ಬೇರೆ ಇರ್ಬೋದು. ಅದನ್ನು ನಂತರ ಒಂದು ಶಕ್ತಿ ನಾವು ಮಾಡಬಹುದು ಅನ್ನೋಂಥದ್ದು ಯೋಚನೆ ಆದರೂ ಬಂದೈತಪ್ಪ ಅನ್ನೋದಂಥದ್ದು ಇದ್ರೆ ಅದು ಗೋಕಾಕ್. ಇನ್ನು ಮುಂದಿನ ದಿವಸದೊಳಗೆ ಇಲ್ಲಿವರೆಗೆ ನಾವು ಕ್ರಾಂತಿಕಾರಿ ಬೀದಿಯಲ್ಲಿ ನಾವು ತಲವಾರು ತಗೊಂಡು ಹೋರಾಡಲಿಲ್ಲ ಅಂತಂದ್ರೆ ನಮ್ಮ ಹೆಣ್ಮಕ್ಕಳು, ನಮ್ಮ ದೇವಸ್ಥಾನ, ನಮ್ಮ ಧರ್ಮ, ನಮ್ಮ ದೇಶ 100ಕ್ಕೆ 100ರಷ್ಟು ಹೇಳ್ತೀನಿ ಇನ್ನೊಂದು ಕಾಶ್ಮೀರ ಆಗ್ತೈತಿ. ಅದು ಆಗಬಾರ್ದಂದ್ರೆ ಬೀದಿ ಮೇಲೆ ತಲವಾರು ಹಿಡ್ಕೊಂಡು ಹೋರಾಡೋಕೆ ರೆಡಿ ಆಗಬೇಕು. ಅದು ಒಂದೇ ಸಿದ್ಧಾಂತ, ಅದು ಒಂದೇ ತತ್ವ ನಮ್ಮ ಕಡೆ ಇರಬೇಕು. ಇರಲಿಲ್ಲ ಅಂತಂದ್ರೆ ಇಡೀ ನಾವು ಏನು ಇವತ್ತು ದುಡಿದು 1, 2, 2ಕ್ಕೆ 4 ಗಳಿಸಿಡ್ತಾ ಇದ್ದೀವಿ. ನನ್ನ ಮಕ್ಕಳು, ನನ್ನ ಹೆಂಡತಿ, ನಮ್ಮ ಮನೆ, ನಾವು ಉದ್ಯಮಿ ರೂಪದಲ್ಲಿ ನಾವೇನು ಬೆಳ್ಕೊತಾ ಇದ್ದೀವಲ್ಲ ಅದನ್ನು ಎಲ್ಲ ಬಿಟ್ಟು ಹಿಂದೂ ಸಂಘಟನೆ, ಹಿಂದೂ ಸಮಾಜ ಉಳಿಲಿಲ್ಲ ಅಂತಂದ್ರೆ ನಾನು ಗಳಿಸಿದಂಥ ಆಸ್ತಿ, ನನಗೆ ಇರುವಂಥ 3 ಮಕ್ಕಳ ಹೆಂಡತಿ, ನನ್ನ ಕುಟುಂಬ, ನಾ ಆಚರಣೆ ಮಾಡೋಂಥ ನನ್ನ ಜಾತಿ, ನನ್ನ ಧರ್ಮ ಯಾವುದೂ ಉಳಿಯುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಂಡು ಮುಂದಿನ ದಿವಸದಲ್ಲಿ ನಾವು ಕೆಲಸ ಮಾಡಬೇಕಂತ ಹೇಳಿ ನಾನು 2 ಮಾತು